ಸರಿಯಾದ ಬಸ್ಗಳು ಸರಿಯಾದ ಟೈಮಿಗೆ ಬರಲ್ವಲ್ಲ. ನಮ್ಮ ಹಳ್ಳಿಗೋ ಒಂದು ಬಸ್ ಬಿಟ್ಟವ್ರೆ, ಅದು ಎಷ್ಟೊತ್ತಿಗೆ ಬಂದವತ್ತೋ ಅದು ಎಷ್ಟೊತ್ತಿಗೆ ಹೋಯ್ತದೋ ಅವನಿಗೆ ಗೊತ್ತು. ಅಯ್ಯೋ ಈ ಬಡಿ ಮಗ ಬೇರೆ ಬತ್ತ ಅವನೇನು ತಲೆ ತಿಂತಾನಲ್ಲಪ್ಪ. ಬಸ್ ಸಾರು ಬರಬಾರ್ದ? ಇಲ್ಲಿ ಹಣ್ಣಗೆ ನಿಂತಿದ್ದಾರೆ. ಸಲಾಮ್ದು ಲೆಕ್ಕು ಅಣ್ಣ. ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಅಲ್ಲಿ ಬಸ್ ಬಂದಿಲ್ಲ, ನನಗೆ ಫಸ್ಟ್ ಟೆನ್ಷನ್ ಆಯ್ತದೆ. ಅರೆ ಈ ಬಸ್ಗೆ ಬಿಟ್ಬಿಡಿ, ಹಿಂದಿ ಬಸ್ಗೆ ಹೋಗೋರಿತ್ತು ಸುಮಿರಿ ಅಣ್ಣ. ಕ್ಯಾ ಟೆನ್ಷನ್ಗೆ ಮಾಡ್ಕೊತಾರೆ ಹಿಂದಿನ ಬಸ್ಗೆ. ಅರೆ ಅಣ್ಣ ನಮ್ದು ಒಂದು ಕಥೆಗೆ ಹೇಳ್ತಾರೆ ಅಣ್ಣ. ತಲೆ ತಿನ್ಬಿಡಕಲ್ಲ, ನಾ ಸಿಟಿಗೆ ಹೋಗ್ಬೇಕು, ಫಸ್ಟೇ ಬಸ್ ಬಂದಿಲ್ಲ, ತಲೆ ಕೆಟ್ಟೋಗೈತೆ. ಓಲೇ 1 ಗಂಟೆ ಬಿಟ್ಕೋಬಲ್ಲ. ಕ್ಯಾ ಅಣ್ಣ ಕ್ಯಾಗೆ ಹಿಂಗೆ ಮಾತಾಡ್ತಾರೆ? ನಮ್ದಕ್ಕೆ ಮಾನ ಮರ್ಯಾದೆಗಿಲ್ಲ ತಿಳ್ಕೊಂಡಿದ್ದಾರೆ. ಕ್ಯಾ ನಮ್ದು ಗಂಟೆಗೆ ಬಿಟ್ಕೊ ಬರ್ಬೇಕು? ಹಂಗೆ ಹೇಳಿಲ್ಲಕ್ಕಲ್ಲ, 1 ಗಂಟೆ ಟೈಮ್ ಬಿಟ್ಕೋಬೇಕು ಅಂದೆ. ಟೈಮ್ಗೆ ಹೇಳ್ತು. ಅಚ್ಚಾ ಅಣ್ಣ ನಮ್ದು ಈ ಕತೆಗೆ ಹೇಳ್ತಾರೆ ಅಣ್ಣ. ನಮ್ದು ಮೂಡಿಗೆ ಬಂದ್ಬಿಟ್ಟದೆ, ಕೇಳಿ ಅಣ್ಣ. ನಿನಗೆ ಯಾವ್ದು ಕತೆ ಗೊತ್ತು? ಮಹಾಭಾರತದ ಗೊತ್ತು. ನಿನಗೆ ಹೆಂಗಿಲ್ಲ ಮಹಾಭಾರತ ಕತೆ ಗೊತ್ತು? ಕ್ಯಾಣ ಕರ್ನಾಟಕದಲ್ಲಿ ಹುಟ್ಬಿಟ್ಟಿ ನಮ್ದು ಕನ್ನಡ ಕಲ್ತ್ಕೊಬಿಟ್ಟಿ ಮಹಾಭಾರತ ಕತೆಗೆ ಓದಕ್ಕಿಲ್ಲ. ನೋಡು, ತಲೆ ತಿನ್ಬಾರ್ದು, ನೆಟ್ ಕತೆ ಹೇಳ್ಬಿಟ್ಟು ಸುಮ್ಮನೆ ಹೊಂಟೋಯ್ತಿರ್ಬೇಕು. ಅಚ್ಚಗೆ ಹೇಳ್ತಾರಣ್ಣ. ಹೇಳು ಅಣ್ಣ. ದೇಖೋ ಅಣ್ಣ, ಒಂದು ಊರ್ದು ಒಳಗೆ ಪಾಂಡವರಿಗೆ ಇರ್ತಾರಣ್ಣ. ಯಾವ ಊರಲ್ಲಿ? ಪಾಂಡವಪುರದ ಒಳಗೆ. ಪಾಂಡವರು ಪಾಂಡವಪುರದೊಳಗೆ ಇರ್ತಾರೆ ಅಂತ ಯಾವ ಬಡ್ಡಿ ಆಯ್ತು ನಿಂಗೆ ಹೇಳಿದ್ದು? ಕ್ಯಾ ಒಂದು ಗೊತ್ತಾಗಕ್ಕೆ ಇಲ್ಲ. ಪಾಂಡವರು ಪಾಂಡವಪುರದ ಒಳಗೆ ಇರೋದಕ್ಕೆ ಅದಕ್ಕೆ ಪಾಂಡವಪುರ ಅಂತ ಹೆಸರಿಗೆ ಬಂದಿದ್ದು. ಆ ಪಾಂಡವಪುರದೊಳಗೆ ಇಲ್ದೆ ಇನ್ನು ಚನ್ನಪಟ್ಟಣದೊಳಗೆ ಇರ್ತಾರೆ ಅವರು. ನಾನು ಅದಕ್ಕೆ ಹೇಳಿದ್ದು, ನೀ ಸುಮ್ಮನೆ ತಲೆ ತಿಂತೆ ಹೊಟ್ಟಲ್ಲ, ನೀನ್ ಬೇಡ. ನೀನು ಒಂದ್ಸರಿ ಹೇಳ್ತಾರೆ ಕೇಳಿ, ನಮ್ದು ಕತೆಗೆ ಹೇಳ್ತಾರೆ ಕೇಳಿ. ಹೇಳಪ್ಪ. ಅವ್ರದ್ದು ಅಲ್ಲಿಗೆ ಇರ್ತಾರಣ್ಣ. ಇವ್ರದ್ದು ಒಂದು ಟೀಮ್ಗೆ ಇರ್ತದಣ್ಣ. ಇವ್ರದ್ದು ಟೀಮ್ದು ಒಳಗೆ ಕ್ಯಾಪ್ಟನ್ಗೆ ಇರ್ತಾರೆ. ಇವ್ರ ಟೀಮ್ ಒಳಗೆ ಕ್ಯಾಪ್ಟನ್ ಯಾರು? ಧರ್ಮುಂದು ರಾಯ. ಧರ್ಮುಂದು ರಾಯ. ಧರ್ಮರಾಯ. ಧರ್ಮುಂದು ರಾಯ. ಧರ್ಮರಾಯ. ಧರ್ಮುಂದು ರಾಯ. ಧರ್ಮರಾಯ. ಧರ್ಮುಂದು ರಾಯ. ನಿಮ್ಮ ಜಿಪ್ಪಿಂಡ ಅಚ್ಚಗೆ ಇರ್ತಾರೆ. ನಿಮ್ದು ಅವ್ರಿಗೆ ಇರ್ತಾರಣ್ಣ. ಅವ್ರದ್ದು ತಮ್ಮಗೆ ಇನ್ನೊಬ್ಬರಿಗೆ ಇರ್ತಾರೆ. ಯಾರು? ಭೀಮುಂದು ಅಣ್ಣ. ಭೀಮುಂದು ಅಣ್ಣ. ಭೀಮಣ್ಣ ಅಲ್ಲ, ಭೀಮುಂದು ಅಣ್ಣ. ಯಾಣ ಭೀಮುಂದು ಅಣ್ಣ ಅವ್ರಿಗೆ ಹೆಸರಿಗೆ ಐತೆ. ಭೀಮಣ್ಣ. ಭೀಮುಂದು ಅಣ್ಣ. ಭೀಮಣ್ಣ. ಭೀಮುಂದು ಅಣ್ಣ. ಭೀಮಣ್ಣ. ಭೀಮುಂದು ಅಣ್ಣ. ಭೀಮುಂದು ಅಣ್ಣ. ಅಚ್ಚಗೆ ಹೇಳ್ತಿದ್ದಾರೆ. ಮುದ್ಗಳ ಅಚ್ಚಣ್ಣ. ಅವ್ರದ್ದು 2ನೇದಾಯ್ತು ಅಣ್ಣ. 3ನೇದು ಇರ್ತಾರೆ ಅಣ್ಣ. ಯಾರು? ಸಂಟ್ರದು ಪಾಂಡವ. ಸೆಂಟ್ರದು ಪಾಂಡವನ? ಅಚ್ಚ ಇದು ಯಾರೋ? ಇದು ಸೆಂಟ್ರದು ಪಾಂಡವ ಕ್ಯಾಣ ಗೊತ್ತಾಗಕ್ಕೆ ಇಲ್ಲ. ಬಿಲ್ಗೆ ಹಿಡ್ಕೊಂಡು ಯುದ್ಧಗೆ ಮಾಡಕ್ಕಿಲ್ಲ. ಸೆಂಟ್ರದು ಪಾಂಡವ. ಏಯ್, ಮಧ್ಯಮ ಪಾಂಡವ ಕಲ. ಕ್ಯಾ ನಿಮ್ದು ಮಧ್ಯಮ ಪಾಂಡವ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಸೆಂಟ್ರದು ಪಾಂಡವ ಅಂತ ನಮ್ದು ಇಂಗ್ಲಿಷ್ ಒಳಗೆ ಹೇಳ್ತಾರೆ. ಹೇಳ ಮುಂದಕ್ಕೆ. ಅವ್ರಿಗೆ ಇನ್ನೊಂದು ಹೆಸರಿಗೆ ಐತೆ. ಯಾವ್ದೋ? ಪಾತ್ರೆ. ಪಾತ್ರೆ ಎಲ್ಲ ಕಣೋ, ಪಾರ್ಥ. ಅದೇ ಅಣ್ಣ ನಮ್ದು ಹೇಳ್ತು. ಪಾತ್ರೆ. ಪಾರ್ಥ. ಪಾತ್ರೆ. ಪಾರ್ಥ. ಪಾತ್ರೆ. 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 ಅಚ್ಚಗೆ ಹೇಳ ಮುಂದಕ್ಕೆ. ಅವ್ರದ್ದು ಇರ್ತಾರಣ್ಣ. ಆಮೇಲೆ 4ನೇದು ಹಣ್ಣಾಗೆ ಇರ್ತಾರೆ. ಯಾರು? ನೆಕ್ಲ. ನಮ್ದು ನೆಕ್ಕಗೆ ಇರ್ತು. ಮತ್ತೆ ಅದೇನ್ ನೆಕ್ಲ ಅಂದ್ರೆ ಏನ್ಲ? ಅವ್ರದ್ದು ಹೆಸರಿಗೆ ಇರೋದು. ಏಯ್, ನೆಕ್ಲ ಅಲ್ಲ ಕಳ, ನಕುಲ. ಅದೇ ನಮ್ದು ಅದನ್ನೇ ಹೇಳ್ತು, ನೆಕ್ಲ. ಏಯ್, ಓಲ ಬೇಡ, ನೀ ಕತೆ ಹೇಳ್ಬೇಡ. ಅಣ್ಣ ನಮ್ದು ಒಂದ್ಸರಿ ಹೇಳ್ಬಿಡ್ತೇನೆ, ಕೇಳ್ಬಿಡಿ ಅಣ್ಣ. ಮೂಡಿಗೆ ಬಂದ್ಬಿಟ್ಟೈತೆ. ಎಲ್ಲ ಅವ್ರದ್ದು ತಮ್ಮ ಇನ್ನೊಬ್ರಿಗೆ ಇರ್ತಾರಣ್ಣ. ಯಾರು? ಪಾಪ ಸಾಯಿಂದು ದೇವ. ಯಾರ್ಲ ಇದು ಸಾಯಿಂದು ದೇವ? ಕೊನೆದು ತಮ್ಮಗೆ ಇರ್ತಾರೆ. ಓ, ಸಹದೇವ ಕಲ. ನಮ್ದು ಅದನ್ನೇ ಹೇಳ್ತು, ಸಾಯಿಂದು ದೇವ. ಹೇಳ ಮುಂದಕ್ಕೆ. ಇವ್ರದ್ದು ಒಂದು ಟೀಮ್ಗೆ ಆಯ್ತದಣ್ಣ. ಇವ್ರದ್ದು ಆಪೋಸಿಟ್ ಟೀಮ್ಗೆ ಇನ್ನೊಂದೈತೆ ಅಣ್ಣ, ಕೇಡಿದ್ದು ಟೀಮು. ಆಪೋಸಿಟ್ ಟೀಮ್? ಅಚ್ಚಾ. ಅದ್ಯಾವ್ದಲ್ಲ ಇವ್ರಿಗೆ ಆಪೋಸಿಟ್ ಟೀಮು? ಕೌರ್ಬಾ. ಬಾರ್ಲ ಕೌರ್ತೀನಿ. ಬಾ, ಕೌರ್ತೀನಿ ಬಾ. ಯಾವ್ದಲ್ಲ ಇದು ಕೌರ್ಬಾ? ಆಪೋಸಿಟ್ ಟೀಮ್ಗೆ ಇರಕ್ಕಿಲ್ಲ, ಕೇಡಿದ್ದು ಟೀಮು. ಏನ್ ಕಪೆ ಚುಪ್ಪ ಕೌರಕ್ಕೆ? ಕಪೆ ಚುಪ್ಪ ಕೌರು ಅಂತ ನಿಮ್ಗೆ? ಇವ್ರ ಟೀಮ್ದು ಹೆಸರು ಹೇಳ್ತು, ಕೌರ್ಬಾ. ಏಯ್, ಕೌರವರು ಕಲ. ನಮ್ದು ಅದೇ ಹೇಳ್ತು, ಕೌರವರಿಗೆ ಕೌರ್ಬಾ. ಅವ್ರದ್ದು ಒಳಗೆ ಒಂದು ಕೇಡಿಗೆ ಇರ್ತಾರಣ್ಣ. ಯಾರು? ಶಾಕುಂತಲ. ಏಯ್, ಮಹಾಭಾರತದೊಳಗೆ ಶಾಕುಂತಲ ಎಲ್ಲಿಂದ ಬಂತಾರೆ? ಅಚ್ಚ ಒಂದ್ಸರಿ ಬಂದು ಹೋಗಿದ್ದು. ಒಂದ್ಸಲ ಬಂದು ಹೋಗಿದ್ರು. ಯಾರ ಗೊತ್ತಾಗಕ್ಕೆ ಇಲ್ಲಣ್ಣ. ಕುಂತ್ಕೊಂಡಿ ಬರಕಿಲ್ಲ ಶಾಕುಂತಲ. ಯಾವ ಬಡ್ಡಿ ಐತ್ಲ ನಿಂಗೆ ಹೇಳಿದ್ದು ಮಹಾಭಾರತದಲ್ಲಿ ಶಾಕುಂತಲ ಬತ್ತಾಳೆ ಅಂತ? ಯಾರ ಒಂದು ಗೊತ್ತಾಗಕ್ಕಿಲ್ಲ. ಅವರು ಮೋಸಗೆ ಮಾಡಕ್ಕಿಲ್ಲ. ಯಾರಲ್ಲ ನೆನ್ಪಿಗೆ ಮಾಡ್ಕೊಳ್ಳಿ ಅಣ್ಣ. ನನಗೆ ಹೇಳ್ತಾನಪ್ಪ ನೆನ್ಪು ಮಾಡ್ಕೊಂತ. ಯಾರು ಇನ್ನೊಂದ್ಸಲ ಕರೆಕ್ಟಾಗಿ ಹೇಳು. ಸಾಕುಂತಲ. ಕುಂಟ್ಕೊಂಬರು.
ಲೇ ಶಕುನಿಕಲ ಅಯ್ಯೋ ಶಕುನಿಗೆ ಶಾಕುಂತಲ್ವಂತೆ ಕ್ಯಾಣ ಹೆಸರಿಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಲೇ ನನ್ನ ಕತೆ ಗೀತೆ ಏನು ಬೇಡ, ಸುಮ್ಮನೆ ಹೋಯ್ತಾರಲ್ಲ ಮಿಕ್ಕಡು. ನಾವು ಸರಿ ಕತೆ ಕೇಳ್ಬಿಡಿ ಅಣ್ಣ. ಹೇಳು ಹಾಳಾಗೋಗ್ಲಿ. ಅವ್ರಿಗೆ ಇರ್ತಾರಣ್ಣ, ಅವ್ರದ ಮೇಲೆ ಇನ್ನೊಂದು ಟೀಮ್ ಇಲ್ಲಣ್ಣ, ಅವ್ರದ್ದು ಆಪೋಸಿಟ್ ಟೀಮು. ಅವ್ರದಲ್ಲಿ ಕ್ಯಾಪ್ಟನ್ಗೆ ಇರ್ತಾರೆ. ಯಾರು? ದುರ್ಯೊಂದು ದನ. ದುರ್ಯೊಂದು ದನವಾ? ಅಚ್ಚಾ, ಇದು ಯಾವ್ದು ದುರ್ಯೊಂದು ದನ? ಅವ್ರದ್ದು ಕ್ಯಾಪ್ಟನ್ಗೆ ಇಲ್ಲಣ್ಣ. ಯಾವ ಟೀಮಲ್ಲಿ? ಕೌರವ ಟೀಮಲ್ಲಿ. ಕೌರವರ ಟೀಮಲ್ಲಿ ಕ್ಯಾಪ್ಟನ್ ಲೇ ದುರ್ಯೋಧನ ಕಣಲೇ. ಅಚ್ಚಾ, ನಮ್ದು ಅದು ಹೇಳ್ತು ದುರ್ಯೊಂದು ದನ. ದುರ್ಯೋಧನ ದುರ್ಯೊಂದು ದನ. ದುರ್ಯೋಧನ ದುರ್ಯೊಂದು ದನ. ದುರ್ಯೋಧನ ದನ. ಅಚ್ಚಾಗೆ ಹೇಳ್ತಿದಾರೆ ಇವ್ರು. ಹೋಗಲೇ ಕತೆ ಹೇಳ್ಬಿಡು ಹೋಗು. ಕ್ಯಾಣ ಇಷ್ಟೆಲ್ಲ ಕೇಳ್ಬಿಟ್ಟು ಹಂಗೆ ಹೋದ್ರೆ ನಿಮ್ದು ಕಣ್ಗೆ ಹಿಂಗ್ ಹೋಯ್ತದೆ ಅಣ್ಣ. ಹೇಳಪ್ಪ. ಅವ್ರದ್ದು ಇರ್ತದೆ ಅಣ್ಣ. ಅವ್ರದ್ದು ತಮ್ಮಗೆ ಇರ್ತಾರಣ್ಣ ಇನ್ನೊಬ್ರು. ಯಾರು? ದೋಸೆದು ವಾಸನೆ. ಯಾರಲ್ಲ ದೋಸೆದು ವಾಸನೆ? ದುರಿದು ದನಗೆ ಇಲ್ಲ, ಅವ್ರದ್ದು ತಮ್ಮ ದೋಸೆದು ವಾಸನೆ. ಇದು ಯಾವ್ದ್ರಿ ಎಲ್ಲರೂ ಕೇಳಿದ್ರಿ ಅಂದ್ರಿ ದೋಸೆದು ವಾಸನೆ? ಕ್ಯಾಣ ಗೊತ್ತಾಗಕ್ಕೆ ಇಲ್ಲ, ಸೀರೆಗೆ ಹೇಳಕ್ಕಿಲ್ಲ. ಅಯ್ಯಲ್ಲಿ ಗುಂಡಿಲ್ ಕಿತ್ತಿ ಹಣದ್ ನನ್ನ ಮಗನೇ. ದೋಸೆದು ವಾಸನೆ ಅಲ್ಲ, ದುಶ್ಯಾಸನ. ದೋಸೆದು ವಾಸನೆ ಸೀದೋಗ್ಬಿಟ್ಟಿತ್ತು, ದೋಸೆ ವಾಸನೆ ಬಂದು. ಸರಿ ಅಣ್ಣ. ಇನ್ನೋರು 101 ಜನ ಅವ್ರೆ, ಅವ್ರ ಹೆಸರೆಲ್ಲ ಹೇಳ್ಕೊಂಡ್ ಕೂತ್ಕೋಬೇಡ. ಮುಂದಕ್ಕೆ ಕತೆ ಹೋಗ್ಬೇಕು, ಇಲ್ಲ ಹೋಯ್ತಾರು. ಹೇಳ್ಬಿಡ್ತಾರಣ್ಣ. ನಮ್ದು ಡೈರೆಕ್ಟ್ ಆಗಿ ಹೋಗಿ ಕತೆಗೆ ಹೋಗ್ಬಿಡ್ತಾರೆ. ಈಗ ಇದು ಒಂದು ಟೀಮ್ ಅಣ್ಣ, ಇವ್ರದ್ದು ಒಂದು ಟೀಮ್ ಅಣ್ಣ. ಇವ್ರಿಗೆ ಕಂಡ್ರೆ ಇವ್ರಿಗೆ ಆಗಕ್ಕಿಲ್ಲ, ಇವ್ರಿಗೆ ಕಂಡ್ರೆ ಇವ್ರಿಗೆ ಆಗಕ್ಕಿಲ್ಲ. ಆಗ ಕ್ಯಾಗೆ ಮಾಡ್ತಾರೆ ಗೊತ್ತು? ಹಂಗೇನು ಗೊತ್ತು? ನಮ್ದು ಸ್ಟೋರಿ ಕೇಳ್ತಾರೆ. ಹೋಗಿ ಕುತ್ಕೊಬಿಡ್ತಾರೆ ಅಣ್ಣ. ಆಮೇಲೆ ಅಣ್ಣ ಇನ್ನೊಂದು ವಿಷಯ ಆಗೈತೆ. ಏನು? ಎಲ್ಲಾ ಅಂಗಡಿಗಳಿಗೆ ಹೋಗ್ಬಿಟ್ಟು ಎಲ್ಲಾ ಅಂಗಡಿಗಳಲ್ಲಿ ಹುಡುಕ್ತಾರೆ ಅಣ್ಣ. ಯಾರು? ಎಲ್ಲರೂ ಸಿಗಕ್ಕೆ ಇಲ್ಲ ಅಣ್ಣ. ಏನು? ಇಸ್ಪಿಟ್ಗೆ ಕಾರ್ಡು. ಅವ್ರು ಯಾಕೆ ಇಸ್ಪಿಟ್ ಕಾರ್ಡ್ ಹುಡ್ಕೋದರು? ಕ್ಯಾಣ ಇಸ್ಪಿಟ್ಗೆ ಕಾರ್ಡ್ಗೆ ತಗೊಂಡು ಆಡಕ್ಕಿಲ್ಲ. ಯಾರು ಇವ್ರಿಬ್ರು? ಕೌರವರು ಪಾಂಡವರು. ಅಯ್ಯೋ ಮಂಕ್ ಪಡೆತ್ತದೆ, ಅವ್ರು ಆಡಿದ್ದು ಪಗಡಕಲ್ಲ. ಕ್ಯಾಣ ನಿಮ್ದು ಒಂದು ಗೊತ್ತಾಗಕ್ಕೆ ಇಲ್ಲ ಇವ್ರಿಗೆ. ಅವರು ಇಸ್ಪೀಟ್ ಕಾರ್ಡ್ಗೆ ಹುಡುಕಿದ್ರು, ಇಸ್ಪೀಟ್ ಕಾರ್ಡ್ಗೆ ಸಿಗಕ್ಕಿಲ್ಲ, ಅದಕ್ಕೆ ಪಗಡೆ ತಕೊಂಡು ಆಟ ಆಡಿದ್ರು. ಅದ್ ಸಿಗ್ಲಿಲ್ಲ ಅಂತ ಇದಾಡಿದ್ರು. ಅಚ್ಚಾ, ಒಲ ಬೇಡ ಕತೆ ಹೇಳ್ಬಿಡು. ಕ್ಯಾಣ ನಮ್ದು ನೋಡ್ತಾರೆ ಒಂದು ಸರಿ ಹೇಳ್ಬಿಡ್ತಾರೆ ಅಣ್ಣ. ಎಲ್ಲ ಹಾಸ್ಕೊಂಡಿ ಕುತ್ಕೊಬಿಡ್ತಾರೆ ಅಣ್ಣ. ಪಗಡೆಗೆ ತಗೊಬಿಟ್ಟಿ ಹಿಂಗೆ ಬಿಡ್ತಾರೆ ಅಣ್ಣ. ಆಸ್ತಿಗೆ ಹೋಯ್ತದೆ, ಹಿಂಗೆ ಬಿಡ್ತಾರೆ ಅಣ್ಣ. ಹೊಡೆದ್ಬಿಡ್ತು, ಹಿಂಗೆ ಬಿಡ್ತಾರೆ, ಅಂತಸ್ತಿಗೆ ಹೊಟ್ಟೋಯ್ತದೆ ಅಣ್ಣ. ಆಮೇಲೆ ಹಿಂಗೆ ಬಿಡ್ತಾರೆ ಅಣ್ಣ. ₹1 ದಂಬಡಿಗೆ ಇಲ್ದಂಗೆ ಪರಪತಿ ಆಗೋಯ್ತಾರೆ. ಏನ್ ಹಂಗಂದ್ರೆ ದಂಬಡಿ ಅಂತ? ₹1 ದಂಬಡಿ, ₹1. ₹1. ಅಚ್ಚಾ, ಹಂಗ್ ಬಗಳು. ಹೇಗೆ ಮಾಡ್ತಾರೆ ಗೊತ್ತು? ಮುಂದಕ್ಕೆ ಸ್ಟೋರಿಗೆ ಹೇಳಿದ್ರೆ ನನ್ಗೆ ಒಳಗೆ ಬೋತುದ. ನೀನ್ ಯಾಕೆ ಹೇಳ್ತೀಯ ಅಣ್ಣ? ಅಲ್ಲಿ ಊರ್ವಶಿಗೆ ಇರ್ತಾರೆ ಅಣ್ಣ. ಊರ್ವಶಿ ಎಲ್ಲಿಂದ ಬಂದ್ಲಿಲ್ಲಿ ಅಣ್ಣ? ಅವ್ರ ಜೊತೆಲಿ ಇರಕ್ಕಿಲ್ಲ, ಜುಟ್ಗೆ ಬಿಟ್ಕೊಂಡು. ದ್ರೌಪದಿ ಊರ್ವಶಿ ಬರ್ತಾರೆ. ಅಚ್ಚಾ, ಅವ್ರಿಗೆ ಕರೆದ್ಬಿಟ್ಟಿ ಮಧ್ಯದಲ್ಲಿ ಕೂಡ್ಸ್ಕೊಬಿಟ್ಟಿ ಮತ್ತೆ ಪಗಡೆಗೆ ಹಿಂಗೆ ಬಿಡ್ತಾರೆ ಅಣ್ಣ. ಅವ್ರಿಗೂ ಸೋತ್ ಬಿಡ್ತಾರೆ ಅಣ್ಣ. ಅಳಬೋದುದೆ ನಿನಗೆ ಯಾಕೆ ಹಣ ಬರ್ತದೆ? ಅಷ್ಟೋರಿಕೆ ಕೇಳಕ್ಕೆ ಅಳ ಬರ್ತದೆ ಅಣ್ಣ. ಸರಿ ಅಣ್ಣ, ಅವ್ರಿಗೂ ಸೋತ್ ಬಿಡ್ತಾರೆ ಅಣ್ಣ. ಆಗ ಹೇಗೆ ಮಾಡ್ತಾರೆ ಗೊತ್ತು? ಸೈಡ್ಗೆ ಕರ್ಕೋಬಿಟ್ಟಿ ಈ ದೋಸೆದು ವಾಸನೆಗೆ ಇಲ್ಲ. ಅಚ್ಚಾ, ಅವ್ರಿಗೆ ಇಲ್ಲ, ಅವರು ಸೀರೆಗೆ ಗರ 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 ಗರನೆ ಎಳೆದು ಬಿಡ್ತಾರೆ ಅಣ್ಣ. ಎಳೆದು ಬಿಟ್ಟಾಗ ಅಕ್ಕ ಹೇಗೆ ಮಾಡ್ತಾರೆ ಗೊತ್ತು? ಗೊತ್ತಿಲ್ಲಪ್ಪ. ಹಿಂಗೆ ಅನ್ಕೋಬಿಟ್ಟಿ ಕೃಷ್ಣಂದು ಅಣ್ಣ, ಹಾವ್ ಹಾವ್, ಕೃಷ್ಣಂದು ಅಣ್ಣ, ಹಾವ್ ಹಾವ್. ಅಣ್ಣ ನೀವು ಕ್ಯಾಗೆ ಹುಡುಕ್ತಿದ್ದಾರೆ? ಎಲ್ಲೆಲ್ಲ ಹಾವು. ಅರೇ ಈ ಹಾಗೆ ಹುಡುಕ್ತಿದ್ದಾರೆ. ಹಾವ್ ಹಾವ್, ಬನ್ನಿ ಬನ್ನಿ ಅಂತ ನಮ್ದಕ್ಕೆ ಹೇಳಿದ್ವು. ಅದನ್ನ ಹಿಂಗ್ ಬನ್ನಿ ಬನ್ನಿ ಏನು? ಹಾವು ಹಾವು ಬರ್ತದೆ, ಹಾವು. ಕೋಪಗೆ ಮಾಡ್ಕೊಬಿಟ್ಟಿದ್ದಾರೆ ಅಣ್ಣ. ಎಳ್ಳ ಮುಂದಕ್ಕೆ ಹಾವು ಹಾವು ಅಂತ ಕರೀತಾರೆ ಅಣ್ಣ. ಆಗ ಕೃಷ್ಣಂದು ಪರಮಾತ್ಮಗೆ ಇಲ್ಲ, ಅವ್ರು ಹೆಲಿಕಾಪ್ಟರ್ ಮೇಲೆ ಹೋಗ್ತಾ ಇರ್ತಾರೆ. ನಿಮ್ಮ ಅಪ್ಪ ನೋಡಿದಿಲ್ಲ ಅವ್ನು ಹೆಲಿಕಾಪ್ಟರ್ ಬರೋದು? ಗೊತ್ತಾಗಕ್ಕೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ದು ಅಣ್ಣದು ಪಿಕ್ಚರ್ ನೋಡಕ್ಕಿಲ್ಲ, ಮೇಲ್ಗಡೆ ಹೋಗಕ್ಕಿಲ್ಲ ಅವರು. ಪುಷ್ಪಕ ವಿಮಾನಕ್ಕಲ್ಲ ಅದು. ಅರೆ ನಿಮ್ದು ಕನ್ನಡದಲ್ಲಿ ಹೇಳ್ತು, ನಮ್ದು ಇಂಗ್ಲಿಷ್ ಒಳಗೆ ಹೇಳ್ತು. ಇಂಗ್ಲಿಷ್ನಲ್ಲಿ ಅವ್ರದ್ದು ಹೇಳ್ತು. ಹೇಳು. ಅಚ್ಚಣ್ಣ ಹೋಯ್ತಾ ಇರ್ತಾರಣ್ಣ. ಆ ಅಕ್ಕಂದು ಸೌಂಡ್ಗೆ ಕೇಳಿಸ್ಕೊಬಿಟ್ಟಿ ಹಂಗೆ ಜಂಪ್ ಮಾಡ್ಬಿಟ್ಟಿ. ನೋಡಿದ್ದಿಲ್ಲ ನೀನು ಜಂಪ್ ಮಾಡದ?
ಜಂಪ್ ಎಲ್ಲಿ ಏನೇನು ಹೇಳ್ತೀಯಲ್ಲ ಜಂಪ್ ಮಾಡೋದು ನೋಡಿದ್ದಿಲ್ಲ ನೀನು. ಇಲ್ಲ ಅಣ್ಣ. ಹೇಳ ಸರಿಯಾಗಿ. ಬಂದ್ಬಿಟ್ಟಿ ಅಣ್ಣ, ಸಿಟಿಗೆ ಹೋಗ್ಬಿಟ್ಟಿ ಒಂದ್ ಲಾರಿ ತಕೊಂಡ್ ಲಾರಿಗೆ ಒಂದು ಸೀರೆ ಲೋಡ್ಗೆ ಮಾಡ್ಕೊಬಿಟ್ಟಿ ಹಿಂಗ್ ಎಷ್ಟ್ ಬಿಡ್ತಾರೆ ಅಣ್ಣ. ನಿಮ್ಮ ಅಪ್ಪ ನೋಡಿದಿಲ್ಲ, ಅವರು ಲಾರಿ ತಗೊಂಡೋಗಿ ಸೀರೆ ತಗೊಂಡು ತುಂಬ್ಕೊಂಬಂದು ಹಿಂಗೆ ಎಸಿ ಅದ ಯಾರೆಲ್ಲ ನೋಡಿದ್ದು. ಮತ್ತೆ ಹಿಂಗೆ ಹೆಂಗೆ ಬಂದ್ಬಿಡ್ತದೆ ಅಷ್ಟೊಂದು ಸೀರೆ? ಕೃಷ್ಣ ಬಂದ್ಬಿಟ್ಟು ಹಿಂಗ್ ಬಿಡ್ತಾನೆ ಕಲ, ಇಲ್ಲಿಂದ ಸೀರೆ ಹೋಯ್ತದೆ. ಇಲ್ಲಿಂದ ಹೋಯ್ತದೆ? ಹೆಂಗೆ ಹೋಯ್ತದೆ? ತೂತಾಗ ಹೋಯ್ತದೆ. ಯಾವನ್ನು ಗೊತ್ತಾಗ ಇಲ್ಲ. ಇಲ್ಲಿಗೆ ತೂತಾದ್ರೆ ಸೀರೆಗೆ ಬರ್ತದೆ, ರಕ್ತಗೆ ಬರ್ತದೆ. ಒಲ ಕತೆ ಬೇಡ ನನಗೆ. ಒಲ್ಲ ಅಜನ ಬಸ್ಸು ಬಸ್ ಬಂತು. ಬಸ್ಸು ಅದು ಇಲ್ಲ, ಇಂದು ಗಾಡಿ ಬರ್ತದೆ. ಬಸ್ಸು ಹೋಗು ಹೋಯ್ತು ಸುಮ್ಮನೆ. ಹೋಗಿ ಹೋಗಿ ಹೋಗಿ. ನಮ್ದು ಕತೆಗೆ ಪೂರ್ತಿ ಕೇಳಿ ಕಣ್ಗೆ ಹಿಂಗ್ ಹೋಯ್ತದೆ. ಅಪ್ರೂಪಕ್ಕೊಂದು ಬಸ್ ಬಂದಿತ್ತು. ಇಂದು ಗಾಡಿ ಬರ್ತದೆ ಬಿಡಿ ಅಣ್ಣ. ಈಗ ಹಾಳಾಗೋಲಿ ಕತೆನವ್ರು ಹೇಳು. ಕೃಷ್ಣಂದು ಪರಮಾತ್ಮ ಸೀರೆಗೆ ಬಿಡ್ತಾರೆ ಅಣ್ಣ. ಆಗ ಎಲ್ಲರೂ ಸೇರ್ಕೊಬಿಟ್ಟಿ ಆನಂದವಾಗಿ ಪಿಕ್ನಿಕ್ಗೆ ಹೋಯ್ತಾರೆ ಅಣ್ಣ. ಯಾವ್ದು ಪಿಕ್ನಿಕ್ ಹೋಗೋದು? ಕ್ಯಾ ನೋಡಿಲ್ಲ ನಿಮ್ದು? ಪಿಕ್ನಿಕ್ಗೆ ಹೋಯ್ತಾರೆ ಅಣ್ಣ. ಅವ್ರು ಯಾವ ಪಿಕ್ನಿಕ್ ಹೋದಿರಲ್ಲ. ಇನ್ನೆಲ್ಲಿಗೆ ಹೋಯ್ತಾರೆ? ಪಿಕ್ನಿಕ್ಗೆ ತಾನೇ ಹೋಗೋದು. ಅಜ್ಞಾತವಾಸ ಕಣಲೆ, ಪಿಕ್ನಿಕ್ ಅಲ್ಲ ಅದು. ಕ್ಯಾ ನಿಮ್ದು ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ, ನಮ್ದು ಇಂಗ್ಲಿಷ್ ಒಳಗೆ ಹೇಳ್ತಿದ್ದಾರೆ. ಇಂಗ್ಲಿಷ್ ಒಳಗೆ ಹೇಳ್ತಾನೆ ನೋಡು. ಸುಮ್ಮನೆ ತಲೆ ತಿನ್ಬಿಡ. ಇನ್ನೊಂದು ಬಸ್ ಬಂತು. ಬಿಡಿ ಅಣ್ಣ. ಪಿಕ್ನಿಕ್ಗೆ ಹೋಗ್ಬಿಟ್ಟು ಆಮೇಲೆ ಎಲ್ಲರೂ ಸೇರ್ಕೊಬಿಟ್ಟು ಆನಂದ ಸಂತೋಷವಾಗಿ ಇರ್ತಾರೆ ಅಣ್ಣ. ಇಷ್ಟಿಗೆ ಕತೆ. ಅಷ್ಟು ಕತೆ ಮುಗ್ದೋಯ್ತು. ಅದಕ್ಕೆ 2 ಬಸ್ ಮಿಸ್ ಮಾಡ್ದು. ಈ ಕತೆ ಹೇಳಕ್ಕೆ ಮಗ್ನೆ ಆಗ್ನಿಂದ ನಾನು ಹೇಳ್ತೀನಣ್ಣ. ಕೌರ್ಬ ನೆಕ್ಲ ಅನ್ಕೊಂಡು